ಬಡವರಾಗಿ ಹುಟ್ತೀವಿ, ಆದರೆ ಸಾಯೋದು ನಾವು ಬಡವರಾಗಿ ಸಾಯಬಾರ್ದು ಅಂತ ಒಂದು ಮಾತಿದೆ. ಸೊ ಶ್ರೀಮಂತರಾಗಿದ್ರು ಕೂಡ, ಒಂದು ಸ್ಥಾನಕ್ಕೆ ಬಂದರೂ ಕೂಡ 4 ಜನಕ್ಕೆ ಸಹಾಯ ಮಾಡುವಂಥ ಒಂದು ದೊಡ್ಡ ಮನಸ್ಸು ದೇವರು ನಿಮಗೆ ಕೊಟ್ಟಿದ್ದಾರೆ. ಸೊ ಇದೇ ರೀತಿ ನಿಮ್ಮ ಸೇವೆ ನಿರಂತರ ಸಲ್ತಾ ಹೋಗ್ತಾನೆ ಇರಲಿ ಸರ್. ಸೊ ನಿಮಗೆ ಅಟಲ್ ಬಿಹಾರಿ ವಾಜಪೇಯಿ ಸರ್ ಜೊತೆ, ಹಾಗೆ LK ಅಡ್ವಾಣಿ ಸರ್ ಜೊತೆ, ಮತ್ತು ಫರ್ನಾಂಡಿಸ್ ಸರ್ ಜೊತೆ ನೀವು ಕೆಲಸ ಮಾಡಿದ್ದೀರಾ. ಸೊ ಅಂಥ ಮಹಾನ್ ಚೇತನ ಜೊತೆ ನೀವು ಕೆಲಸ ಮಾಡಬೇಕಾದ್ರೆ ಹೇಗಿತ್ತು ಸರ್ ಆ ಕ್ಷಣಗಳು, ಆ ದಿನಗಳು? ನಿಮ್ಮ ಲೈಫಲ್ಲಿ ಎಷ್ಟು ಅದು ಇಂಪ್ಲಿಮೆಂಟ್ ಆಯಿತು, ಎಷ್ಟು ಇಂಪಾರ್ಟೆಂಟ್ ಆಯಿತು ಸರ್? ನೋಡಿ, ವಾಜಪೇಯಿ ಅನ್ನೋರನ್ನ ನೀವು ನಾಯಕ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಅವ್ರನ್ನ ನಮ್ಮ ಮನೇಲಿ ಯಾರೋ ನಮ್ಮ ದೊಡ್ಡಪ್ಪ ಇದ್ದಾರೆ, ನಮ್ಮ ಚಿಕ್ಕಪ್ಪ ಇದ್ದಾರೆ, ಕುಟುಂಬ ಆ ಥರದ ಮನುಷ್ಯ. ವಾಜಪೇಯಿನ ನಾನು ಇವತ್ತು ನಮ್ಮ ಫೋಟೋ ವಾಜಪೇಯಿದೆ ನಾನು ನಮ್ಮ ಮನೇಲಿ ಫೋಟೋ ಇರೋವಂಥದ್ದು. ಅವರು ಬೆಂಗಳೂರಿಗೆ ಬಂದಾಗೆಲ್ಲ ಇವತ್ತು ನಾವು ನೋಡಿದ್ದೀರಿ ಯಾವ ಥರ ನಡ್ಕೊತಾರೆ, ಒಂದು ಸ್ವಲ್ಪ ಮೇಲೆ ಬಂದ ತಕ್ಷಣ ಹಾಗೆ ಇರ್ತಾರೆ ಅಂತ. ಅವ್ರು ಬೆಂಗಳೂರು ಬಂದಾಗ ನಾನು ವಿಜಯ್ ಕುಮಾರ್ ಅಂತ ಇದ್ದರು, ಜಯನಗರದ MLA. ಸೊ ನಾವು ಹೋಗೇರಿ ಅವರು ಕುಮಾರಕೃಪಾದಾಗ ಬಂದಾಗ ಅವರೆಲ್ಲ ಹೇಳೋರು, ಅಶೋಕ್, ವಿಜಯ್ ಕುಮಾರ್, ಅಚ್ಚಾ ಹಮ್ಕೋ ಮಸಾಲ ದೋಸೆ ಚಾಯಿ ಅಂತ ಹೇಳಿದರು. ಅವರು ಅಂದರೆ ಸಾಮಾನ್ಯ ನಾವು ಹೋಗಿ ಎಲ್ಲೋ ಈ ಹೋಟ್ಲುಗಳಿದೆಯಲ್ಲ ಮಲ್ಲೇಶ್ವರದಲ್ಲಿ ಇರೋವಂಥ ಹೋಟ್ಲುಗಳೆಲ್ಲ ತಗೊಂಡೋಗಿ ಕೊಡ್ತಾ ಇದ್ರಿ. ಆದರೆ ಎಷ್ಟು ಸಿಂಪಲ್ ಮ್ಯಾನ್, ಎಷ್ಟು ಸಿಂಪಲ್ ಅಂದರೆ ಸಿಂಪಲಲ್ಲಿ ಸಿಂಪಲ್ ಮ್ಯಾನ್. ಆ ಥರದ ನಾನು ಹೇಳಿದ್ನಲ್ಲ, ದೇವತಾ ಮನುಷ್ಯ, ಅಜಾತ ಶತ್ರು. ಆ ಥರದ ಮನುಷ್ಯನ ಪೊಲಿಟಿಕಲ್ ಲೈಫಲ್ಲಿ ಯಾರಿಗೂ ಹೋಲಿಗೆ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಆ ಥರದ ವ್ಯಕ್ತಿತ್ವ ಇರ್ತಕ್ಕಂಥ ನಾನು ರಾಜ್ಕುಮಾರ್ ಹೇಳಿದ್ನಲ್ಲ, ಸಿನಿಮಾ ರಂಗದಲ್ಲಿ ರಾಜ್ಕುಮಾರ್ ಹೇಗೋ, ಆದರೆ ರಾಜಕೀಯ ಜೀವನದಲ್ಲಿ ಅಟಲ್ ಬಿಹಾರಿ ಅವರು ಅದೇ ಥರ. ಸೊ ನೀವು ಜೈಲಿಗೆ ಹೋಗಿದ್ದಾಗ ಯಡಿಯೂರಪ್ಪ ಸರ್ ಅಥವಾ ಅನಂತಕುಮಾರ್ ಸರ್ ಅಂತವ್ರ ಜೊತೆಯಲ್ಲೂ ಕೂಡ ನಿಮ್ಮ ಇದ್ರು. ಸೊ ಅವರು ಅವತ್ತಿನ ದಿನಗಳಲ್ಲಿ ಕಳೆದಂಥ ನೆನಪು ಮತ್ತು ಅವ್ರು ಅವತ್ತು ಹೇಳಿದ ಮಾತುಗಳು ಏನಾದರೂ ಶೇರ್ ಮಾಡ್ಕೋಬೋದಾ? ನೋಡಿ, ಅವರು ಎಲ್ಲರೂ ಕೂಡ ಅವತ್ತು ನನಗೆ ಇದ್ದಿದ್ದು, ನಾವು ಹೋದಾಗ ಜೈಲಿಗೆ ಹೋದ್ಮೇಲೆ ನಮಗೆ ಇನ್ನು ಲೈಫೇ ಹೊರಟೋಯ್ತು ಅನ್ನೋ ಥರ ಇತ್ತು. ಫ್ಯೂಚರ್ ಏನೂ ಇಲ್ಲ ಅನ್ನೋ ಒಂದು ಫ್ಯೂಚರ್ ಇಲ್ಲ, ಇನ್ನು ನಮ್ಮನ್ನು ಒಂಥರ ಟೆರರಿಸ್ಟ್ ಲಿಸ್ಟಲ್ಲಿ ಹಾಕ್ತಾರೆ ಅನ್ನೋದೆಲ್ಲ ಇತ್ತು. ಮತ್ತು ಎಲೆಕ್ಷನ್ ಬಂದು ಅವಾಗ ಪಾರ್ಲಿಮೆಂಟ್ ಎಲೆಕ್ಷನ್ನು 77 ಪಾರ್ಲಿಮೆಂಟ್ ಎಲೆಕ್ಷನ್ನು. ನಾನು ಊರು ಬಿಟ್ಟು ಓಡೋಗ್ಬಿಟ್ಟಿದ್ದೆ ನಾನು, ಯಾಕಂದ್ರೆ ನಾವು ಗೆಲ್ಲಲ್ಲ ಇಲ್ಲಿ. ಯಾಕೆ ಕರ್ನಾಟಕ ಸ್ಥಿತಿ ಹಂಗೆ ಇತ್ತು, ಗೆಲ್ಲಲ್ಲ, ಊರು ಬಿಟ್ಟು ಓಡೋಣ ಅಂತ ಊರು ಬಿಟ್ಟು ಹೋಗ್ಬಿಟ್ಟಿದ್ದೆ ಆಚೆ. ರಾತ್ರಿ ಅವಾಗ ಟ್ರಾನ್ಸಿಸ್ಟರ್ಗಳು ಇದ್ದಿದ್ದೆ, ಅವಾಗ ಜೋರಾಗಿ ಬಡ್ಕೊಳಕ್ಕೆ ಶುರುವಾಯಿತು ಟ್ರಾನ್ಸಿಸ್ಟ್ರು. ನಾನು ಏನಪ್ಪ ಇದು ಅಂತ ಹೇಳಿದ್ರೆ ಎಲ್ಲ ಕಡೆ ಉತ್ತರ ಪ್ರದೇಶ್ 85 ಸೀಟು ಎಲ್ಲ ಕಡೆ ಗೆಲ್ಲಕ್ಕೆ ಶುರುವಾಯಿತು. ಅವಾಗ ವಾಪಸ್ಸು ನಾನು ಮನೆಗೆ ಬಂದೆ. ಅಂದರೆ ವಾತಾವರಣ, ಅವತ್ತಿನ ವಾತಾವರಣ ಹೇಗೆ ಭಯದ ವಾತಾವರಣ ಇತ್ತು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಷ್ಟೇ ಅದು. ಅಂದರೆ ಆ ಭಯದ ವಾತಾವರಣಗಳ ಮಧ್ಯೆನೂ ನಾವಿರ್ಬೋದು, ಯಡಿಯೂರಪ್ಪನವರು, ಅನಂತಕುಮಾರ್ ಅವರು ಎಲ್ಲರೂ ಪಾರ್ಟಿಯನ್ನು ನಾವೆಲ್ಲ ಕಟ್ಟಿದ್ದೀರಿ. ನಾವೇನು ಸುಮ್ಮನೆ ಹಾಗೆ ಬಂದು ಕೂತ್ಕೊಂಡಿಲ್ಲ, ಇಲ್ಲಿ ಯಾರ್ದೋ ಇನ್ಫ್ಲೂಯೆನ್ಸ್ ಬಂದಿಲ್ಲ. ನಾವು ಬೆಂಗಳೂರಲ್ಲಿ ನಾನು ಅನಂತಕುಮಾರು, ವಿಜಯ್ ಕುಮಾರ್ ಅವರ ಪಾರ್ಟಿಯನ್ನು ಕಟ್ಟಿದ್ದೀರಿ ನಾವು ಬೆಂಗಳೂರಲ್ಲಿ. BJP ಅನ್ನೋದನ್ನು ಬೆಳೆಸಿದ್ದೀರಿ ನಾವು. ಅದು ನಮ್ಮ ಇತಿಹಾಸ, ನನ್ನ ಬ್ಯಾಕ್ಗ್ರೌಂಡ್. ಅವಾಗ ಕಾಂಗ್ರೆಸ್ ಆಗಲಿ JDS ಆಗಲಿ ತುಂಬ ಒಂದು ರೂಲ್ ಮಾಡ್ತಿತ್ತು. ಬಟ್ ನಿಮ್ಗೊಂದು ಫೋಕಸ್ ಇತ್ತ ಸರ್, ಹಾಗೆ ಆಗತ್ತೆ BJP ಒಂದಲ್ಲ ಒಂದು ದಿನ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಎಷ್ಟು ಮಟ್ಟಕ್ಕೆ ಇತ್ತು? 100% ಇರಲಿಲ್ಲ. 100% ಇರಲಿಲ್ಲ. ಅವಾಗ ನಾವೆಲ್ಲ ಪ್ರಾರಂಭ ಮಾಡಿದಾಗ ಅವಾಗೆಲ್ಲ ಹಳ್ಳಿಗೆ ಹೋಗಿ ಯಾವುದಾದ್ರು BJP ಅಂದರೆ ಯಾವ್ದು BJP ಅಂತ ಕೇಳೋದು, ಕಮಲ ಅಂತ ಹೇಳಿದ್ರೆ ಯಾವ ಕಮಲ ಅಂತ ಕೇಳೋರು. ಹಳ್ಳಿ ಜನಕ್ಕೆ ಕಮಲನೂ ಗೊತ್ತಿಲ್ಲ, BJPನೂ ಗೊತ್ತಿಲ್ಲ. ನಾನು ನಮ್ಮ ಸ್ನೇಹಿತರ ಜೊತೆ ಎಲ್ಲ ಕೂತ್ಕೊಂಡಾಗ ನಾವು ಮಾತಾಡ್ತಾ ಇದ್ರಿ, ನಮ್ಮ ಕಾಲಕ್ಕೆ ಏನು BJP ಬರಲ್ಲ, ಮೋಸ್ಟ್ಲಿ ನಮ್ಮ ಮಕ್ಕಳ ಕಾಲಕ್ಕೆ ಮೊಮ್ಮಕ್ಕಳ ಕಾಲಕ್ಕೆ ಏನಾನ BJP ಬರೋದು. ಆ ಸ್ಥಿತಿ ಅವತ್ತು ನಮ್ಮದು. ನಾನು ಹೇಳ್ತಾ ಇದ್ರಿ ಎಲ್ಲರಿಗೂ, ರಿಯಾಲಿಟಿ ಹೇಳ್ತಾ ಇದ್ರಿ, ಈ ನಮ್ಮ ಕಾಲಕ್ಕೆ ಏನು ಬರಲ್ಲ ಅಂತೇಳಿ. ಭಗವಂತನ ಇಚ್ಛೆ, ಜನಗಳ ಆಶೀರ್ವಾದ ನಮ್ಮ ಕಾಲಕ್ಕೆ ಬಂತು. ನಾನೇ ಉಪಮುಖ್ಯಮಂತ್ರಿ, ಇವತ್ತು ವಿರೋಧ ಪಕ್ಷದ ನಾಯಕ ಎಲ್ಲ ಆಗೋದೆ ನಾನು. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಕರ್ನಾಟಕ ಪೀಪಲ್. ದಟ್ ಈಸ್ ದ ವಾಯ್ಸ್ ಆಫ್ ಕರ್ನಾಟಕ ಪೀಪಲ್. ದೇ ಗಿವನ್ ಮಿ ಎ ಚಾನ್ಸ್, ದೇ ಗಿವನ್ ಮಿ ಎ ಪಾರ್ಟಿಗೆ ಟು ಗ್ರೋ ಇನ್ ಕರ್ನಾಟಕ. ಸೊ ನೈಸ್ ಸರ್, ತುಂಬ ಇನ್ಸ್ಪೈರ್ ಆಯಿತು. ನಾನು ಆ್ಯಕ್ಚುಲಿ ಬರುತ್ತೆ ಅಂತ ಒಂದು ಹೇಳ್ತಾರಲ್ಲ, ಇಲ್ಲ ನನಗೆ 100% ಕಾನ್ಫಿಡೆನ್ಸ್ ಇತ್ತು. ಪಕ್ಷ ಕಟ್ಟಿದ್ರೆ ದುಡ್ಡಿದ್ರೆ ಒಂದಷ್ಟು ಕೋಟಿ ನಾವೇನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ. ಅವಾಗಲಿಂದ ನೀವು ಹೇಳ್ತಿರೋ ಮಾತು, ದುಡ್ಡು ಹಿಂದೆ ಹೋದರೆ ಖಂಡಿತವಾಗ್ಲೂ ಏನೂ ಆಗಲ್ಲ, ಜನದ ಹಿಂದೆ ಹೋದರೆ ಮಾತ್ರ ಈ ಮಟ್ಟಕ್ಕೆ ಬೆಳೆಯುವಂತಹ ಒಂದು ಸಾಧನೆ ಖಂಡಿತ ಮಾಡ್ಬೋದು ಅಂತ. ಸೊ ಬಹಿರಂಗವಾಗಿ ನಿಮಗೆ
ಯಾರಾದ್ರೂ ರಾಜಕೀಯದವರು ಫಸ್ಟ್ ಟೀಕ್ಸಿದ್ದನ್ನ ನೆನಪಿಸ್ಕೊಳ್ಬೋದಾ ಸರ್? ಅದು ನಿಜ, ಬೇಕಾದಷ್ಟು ಜನ ಇನಿಷಿಯಲ್ ಡೇಸ್ ಅಲ್ಲಿ ಯಾರು ನಿಮ್ಮನ್ನ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಯಾರು ಮಾಡಿದ್ದು ಇಲ್ವೇ? ಪಾಲಿಟಿಕ್ಸಲ್ಲಿ ಹಂಗೆ ಸಾಧ್ಯನೇ ಇಲ್ಲ. ಈ ಭಕ್ತ ಕುಂಬಾರ ಪಿಕ್ಚರ್ ಇದೆಯಲ್ಲ, ಅದು ತುಳಿತಾರಲ್ಲ ಹಂಗೆ, ಹೌದು. ಹಂಗೆ ತುಳಿದಾಕ್ತಾರೆ ಎಲ್ಲ. ಏನಾದ್ರು ಪಾಲಿಟಿಕ್ಸ್ ಅಂದ್ರೆ ಹಂಗೆ, ಚಿಕ್ಕದು ನಾವೇನೋ ಬೆಳೀತಾ ಪಾಲಿಟಿಕ್ಸ್ ಇದ್ದೀವಿ ಅಂದ್ರೆ ಅಂದ್ರೆ- ಹಂಗೆ. ನೀವು ಪಾಲಿಟಿಕ್ಸ್ ಹಾಗೆ, ನೀವು ಸಿನಿಮಾ ರಂಗದಲ್ಲಿ ಬಂದಿದ್ದೀರಾ, ಹೌದು. ಅಲ್ಲೂ ಹಾಗೆ. ನೀವು ಯಾವುದೇ ಒಂದು ಸೆಲೆಬ್ರಿಟಿ ಇದರಲ್ಲೂ ಹೋದ್ರೆ ನೀವು ಪ್ರಾರಂಭದ ದಿನಗಳಲ್ಲಿ ನಿಮ್ಮನ್ನ ಬೆಳೆಯೋಕ್ಕೆ ಬಿಡೋದೇ ಇಲ್ಲ ಎಲ್ಲೂ. ಅದ್ರ ಮಧ್ಯೆ ನೀವು ಬೆಳಿಬೇಕು ನೀವು. ದಟ್ ಈಸ್ ದ ಚಾಲೆಂಜ್. ಆ ಸ್ವಂತಿಕೆ ಅನ್ನೋದು ಇಟ್ಕೊಂಡು ಇದ್ರೆ ಮಾತ್ರ, ನಿಮ್ Exactly. ಸ್ವಂತಿಕೆ ಇದ್ರೆ ಮಾತ್ರ. ಖಂಡಿತ ಹೌದು. ನೀವು ಬ್ಯಾಕ್ ಗ್ರೌಂಡ್ ಇಂದ ಬಂದ್ರೆ ಬಹಳ ದಿನ ಇರಕ್ಕಾಗಲ್ಲ. ಟೆಂಪ್ರವರಿ. ನಮ್ ತಂದೆ ಹೀರೋ ಆಗಿದ್ರು, ನಮ್ ತಾಯಿ ಹೀರೋಯಿನ್ ಆಗಿದ್ರು, ನಮ್ ತಂದೆ ಪ್ರೊಡ್ಯೂಸರ್ ಆಗಿದ್ರು. ನಡೆಯೋದೇ ಇಲ್ಲ. ಅದೆಲ್ಲ ಸ್ವಲ್ಪ ದಿನ ಅಷ್ಟೇ. ಖಂಡಿತ ಹೌದು. ರಿಯಾಲಿಟಿ ಏನಿದೆ ಅದ್ರ ಮೇಲೆ ನೀವು ಬೆಳೆಯುವಂಥದ್ದು. ರಾಜಕೀಯದಲ್ಲೂ ಹಾಗೆ, ನಿಮ್ ಸ್ವಂತತನ ಇದ್ರೇನೆ ನೀವು ಬೆಳೆಯಕ್ಕೆ ಸಾಧ್ಯ. ಹೌದು. ಅದೇ ವೀಕ್ಷಕರು ಅನ್ಕೊಂಡಿರ್ತಾರೆ ಈ ಒಂದು ಏನಾದ್ರು ಪೊಲಿಟಿಷಿಯನ್ ಅಥವಾ ಸೆಲೆಬ್ರಿಟಿಗಳಂದ್ರೆ ಒಂದಷ್ಟು ನಮಗೆ ಬ್ಯಾಕ್ ಗ್ರೌಂಡ್ ಇರುತ್ತೆ ಅಂತ. ಸೊ ನೋ ಶಾರ್ಟ್ ಕಟ್. ಪರ್ಮನೆಂಟ್ ಆಗಿ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಇದೆಲ್ಲ ನಾವು ಸರ್ಕಸ್ಗಳನ್ನ ಫೇಸ್ ಮಾಡ್ಕೊಂಡೇ ಬರಬೇಕು ಅನ್ನೋದು. ಹಾಗೆ ಎಸ್ ಸರ್. ಸ್ವಂತ ಬಲದಿಂದ ನೀವು ಯಡಿಯೂರಪ್ಪ ಬಂದಿರೋದು ಸ್ವಂತ ಬಲದಿಂದನೇ, ಸಿದ್ದರಾಮಯ್ಯ ಬಂದಿರೋದು ಸ್ವಂತ ಬಲದಿಂದನೇ, ಎಲ್ಲನೂ ಕೂಡ ನಾನು ಬಂದಿರೋದು ಸ್ವಂತ ಬಲದಿಂದನೇ. ಎಸ್ ಸರ್. ಬ್ಯಾಕ್ ಗ್ರೌಂಡ್ ನಮ್ಗೆ ಯಾವುದು ಬ್ಯಾಕ್ ಗ್ರೌಂಡ್ ಇಲ್ಲ. ಮ್ಯಾಟರ್ ಆಗಲ್ಲ ಸರ್. ನಮ್ಗೆ ಯಾರು ಸ್ಟೆಪ್ಸ್ ಹಾಕಿ ಕಾರ್ಪೆಟ್ ಹಾಕಿ ಯಾವುದು ರೆಡ್ ಕಾರ್ಪೆಟ್ ಕೊಟ್ಟು ನಮ್ಗೆ ಯಾರು ಕರೆದಿಲ್ಲ. ಎಲ್ಲ ಮುಳ್ಳಿನ ಹಾದಿ, ನಮ್ಮ ನಡ್ಕೊಂಬಂದಿರೋದೆಲ್ಲ ಮುಳ್ಳಿನ ಹೋರಾಟ, ಮುಳ್ಳಿನ ಹಾದಿಯಲ್ಲಿ ನಾವು ಬಂದಿರೋದು. ಅದಕ್ಕೆ ನಮಗೆ ಸ್ಟ್ರೆಂತ್ ಇದೆ, ಛಲ ಇದೆ, ಅಚೀವ್ ಮಾಡಬೇಕು, ರೀಚ್ ಆಗಬೇಕು, ಗೋಲ್ ರೀಚ್ ಆಗಬೇಕು ಹಸುವು ಕೂಡ ನಾವ್ಯಾವುದು ಫುಟ್ಬಾಲು ಫ್ರೀ ಗೋಲು ಯಾವುದು ನಮ್ಮ ಹತ್ರ ಇರಲ್ಲ. ನೀವು ಗೋಲ್ ಕೀಪರ್ ಇಲ್ಲದೆ ಇರೋವಂಥ ಗೋಲ್ ಕೊಟ್ಬಿಟ್ಟು ಒಡಿ ಅಂತ ಹೇಳ ಯಾರೂ ಇಲ್ಲ. ಗೋಲ್ ಕೀಪರ್ ಇರ್ತಾರೆ, ತಡೆಯುವಂಥವ್ರು ಇರ್ತಾರೆ, ಅದ್ರ ಮಧ್ಯೆ ನಾವು ಗೋಲ್ ಮಾಡಬೇಕು. ದಟ್ ಈಸ್ ದ ಅಚೀವ್ಮೆಂಟ್. ಅದು ಸ್ಯಾಟಿಸ್ಫ್ಯಾಕ್ಷನ್. ಅದು ಸ್ಯಾಟಿಸ್ಫ್ಯಾಕ್ಷನ್. ಗೋಲ್ ಇಲ್ದದ ಕಡೆ ನೀವು ಹೋಗಿ ಫುಟ್ಬಾಲಲ್ಲಿ ಬಾಲ್ ಹೊಡೆದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ನಿಮಗೆ. ಸ್ಟ್ರಗಲ್ ಮಾಡಿ ಗೋಲ್ ಹೊಡೆದ್ರೆ ಜನ ಕೇಕೆ ಹಾಕ್ತಾರೆ. ನೀವು ಫ್ರೀ ಗೋಲ್ ಹೊಡೆದ್ರೆ ಜನ ಒಂದು ಚಿಲ್ಲೇನು ಹೊಡಿಯಲ್ಲ, ಒಂದು ಚಪ್ಪಾಳೆನೂ ಹೊಡಿಯಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ಪೊಲಿಟಿಷಿಯನ್, ಅರ್ಥ ಮಾಡ್ಕೊಬೇಕು. ನಿಮಗೆ ಬೆನ್ ತಟ್ಟದಂತಹ ಒಬ್ರು ಸೂಪರ್ ಹೀರೋನ ನೆನಪು ಮಾಡ್ಕೋಬೇಕು ಅಂದ್ರೆ ಅದು ಯಾರು ಬೇಕಾದ್ರೂ ಆಗಿರ್ಬೋದು. ಯಾವಾಗ್ಲೂ ಏನಾದ್ರೂ ಒಂದು ಅಚೀವ್ ಮಾಡಿದಾಗ ನಾನು ಫಸ್ಟ್ ಇವ್ರಿಗೆ ಹೇಳಬೇಕು ಈ ವಿಚಾರನ, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಅದನ್ನ ಅವ್ರ ಹತ್ರ ಶೇರ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಒಂದು. ಇಲ್ಲ, ನನಗೆ ರಾಜಕೀಯಕ್ಕೆ ಬರೋ ಮುಂಚೆ ನಮ್ಮ ಚಿಕ್ಕಪ್ಪ ಇದ್ರು ಒಬ್ರು, ಅಣ್ಣಯ್ಯ ಅಂತೇಳಿ, ಅವ್ರು RSS ಇದ್ರು. ಪ್ರತಿಯೊಂದು ನನಗೆ ಫಸ್ಟ್ ಟೈಮು ನಾವು 77 ಎಲೆಕ್ಷನಲ್ಲಿ ಭಾಷಣ ಮಾಡೋಕ್ಕೆ ಎಲ್ಲ ಪಾರ್ಟಿಯಿಂದನೂ ಬಂದಿದ್ದರು. ಕಮ್ಯುನಿಸ್ಟ್ ಇತ್ತು, ಜನತಾ ಪಾರ್ಟಿ, ಎಲ್ಲರಿಗೂ ಒಂದು ವೇದಿಕೆ ಕೊಟ್ಟಿದ್ರು. ಎಲ್ಲರೂ ಬಂದು ಅಲ್ಲಿ ವೇದಿಕೆ ಮೇಲೆ ಅರ್ಧ ಗಂಟೆ 1 ಗಂಟೆ ಭಾಷಣ ಮಾಡಿದ್ರು. ಎಲೆಕ್ಷನ್ ಮುಗಿದು ಸಾಯಂಕಾಲ ಎಲ್ಲರೂ ದೊಡ್ಡ ಫೀಲ್ಡು, ಸುಮಾರು 1000 ಜನ ಇದ್ದರು ಅಲ್ಲಿ. ಅಂದರೆ ಈ ಎಲೆಕ್ಷನ್ ಹೆಂಗೆ ಮಾಡಿದ್ರಿ, ಏನು ಮಾಡಿದ್ರಿ ಅನ್ನೋದಕ್ಕೆ ಭಾಷಣ ಮಾಡಿದ್ರು.